ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ಕಂಟೆಂಟ್ ಮಾಡ್ತಿದ್ದೀನಿ ಅಂತ ಅಂದರೆ, ಡೇ ಒನ್ನಿಂದ ಹಿಡಿದ್ಬಿಟ್ಟು ಡೇ ಟೂವರೆಗೂ ನಮ್ಮ ಫಾರೆವರಲ್ಲಿ ಯಾವ ರೀತಿ ಅಬ್ಜೆಕ್ಷನ್ ಬರುತ್ತೆ, ಅದನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಯಾರು ಈ ವಿಡಿಯೋನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಹಾಕ್ತಾ ಇರ್ತೀನಿ. ಓಕೆನಾ? ಓಕೆ, ಆದಷ್ಟು ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆನಾ? ಓಕೆ, ಇವಾಗ ನೋಡಿ, ಅಲ್ಲಿ ನೋವಸ್ನ ನೀವು ಇನ್ವಿಟೇಷನ್ ಎಲ್ಲ ಮಾಡ್ತಾ ಇರ್ತೀರಾ ಅಲ್ವಾ? ಇನ್ವಿಟೇಷನ್ ಮಾಡುವಾಗ ಜಾಸ್ತಿ ನಿಮಗೆ ಅಬ್ಜೆಕ್ಷನ್ ಬರುತ್ತೆ. ಇವಾಗ ಓಲ್ಡ್ ಲಿಸ್ಟಲ್ಲಿ ಆಗಿರ್ಬೋದು, ನ್ಯೂ ಲಿಸ್ಟಲ್ಲೂ ಕೂಡ ಬರುತ್ತೆ. ಹೌದಾ? ಓಕೆ, ಇವಾಗ ನೋಡಿ, ಓಲ್ಡ್ ಲಿಸ್ಟಲ್ಲಿ ಮಾಡುವಾಗ ಏನಪ್ಪ ಅಬ್ಜೆಕ್ಷನ್ ಬರುತ್ತೆ ಅಂತ ಅಂದರೆ, ಒಂದು ಆಲ್ರೆಡಿ ಅವರು ಮೀಟಿಂಗ್ನ ನೋಡ್ಕೊಂಡಿರ್ತಾರೆ, ಡೇ ಒನ್ ನೋಡ್ಕೊಂಡಿರ್ತಾರೆ, ಡೇ ಟು ನೋಡ್ಕೊಂಡಿರ್ತಾರೆ, ಇಲ್ಲ ಬರೀ ಡೇ ಒನ್ ಮೀಟಿಂಗ್ ನೋಡ್ಕೊಂಡಿರ್ತಾರೆ, ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಡು ಬೇಡ ಅನ್ನೋದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಹೌದಲ್ವಾ? ಅವರಿಗೆ ನಾವು ಏನಂತ ತಿಳಿಸ್ಕೊಡ್ಬೇಕು ಅಂತ ಅಂದರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಅಂದರೆ ಜನ ಸೇರಿಸೋದಲ್ಲ, ಇದೊಂದು ಒಳ್ಳೆಯ ಸಿಸ್ಟಮ್ ಇದೆ, ಇಂಡಸ್ಟ್ರಿ ಇದೆ, ಇದರಲ್ಲಿ ಒಳ್ಳೆ ಇನ್ಕಮ್ನ ತಗೋಬೋದು ಅನ್ನೋ ಒಂದು ಮೈಂಡ್ ಸೆಟ್ಟನ್ನು ಅವ್ರಿಗೆ ತೋರಿಸ್ಬೇಕು. ಓಕೆನಾ? ಓಕೆ, ಅಂತಂದರೆ ಅಬ್ಜೆಕ್ಷನ್ ಏನೇನು ಕೇಳ್ತಾರೆ ಅಂತ, ಯಾಕೆ ಅಮೌಂಟ್ ನಾವು ಕಟ್ಟಬೇಕು, ಅಮೌಂಟ್ ಕಟ್ದೇ ಕೊಡ್ಬೋದಲ್ವಾ ಅವರು ಅನ್ನೋದನ್ನು ಕೇಳ್ತಾರೆ. ಓಕೆನಾ? ಓಲ್ಡ್ ಲಿಸ್ಟಲ್ಲಿ ಆಗಿರ್ಬೋದು. ಹೌದಲ್ವಾ? ಓಕೆ, ಇನ್ನೊಂದು ನನ್ನ ಹತ್ರ ಅಮೌಂಟ್ ಇಲ್ಲ, ಅಮೌಂಟ್ ಇದ್ದಾಗ ನಾನು ಮಾಡ್ಕೊತೀನಿ. ಹೌದಾ? ಆ ಥರ ಹೇಳ್ತಾರೆ. ಓಕೆನಾ? ಇನ್ನೊಂದು ಏನಂತ ಅಂದರೆ, ಏನು ವರ್ಕ್ ಇರುತ್ತೆ ಎಕ್ಸಾಕ್ಟಾಗಿ ಇವಾಗಲೇ ಹೇಳಿಬಿಡಿ ನೀವೇ ಅಂತ ಹೇಳ್ತಾರೆ. ಓಕೆನಾ? ಇವಿಷ್ಟು ಕ್ವಶನ್ ಕೇಳ್ತಾರೆ, ಓಲ್ಡ್ ಲಿಸ್ಟಲ್ಲಿ ಆಗಿರ್ಬೋದು, ನ್ಯೂ ಲಿಸ್ಟಲ್ಲೂ ಕೂಡ ಕೇಳ್ತಾರೆ. ಓಕೆನಾ? ಅವಕ್ಕೆ ನಾವು ಆನ್ಸರ್ ಏನು ಹೇಳಬೇಕು ಅಂತ ಅಂದರೆ, ಇವಾಗ ನೋಡಿ, ಸ್ಟಾರ್ಟಿಂಗ್ ಬಂದುಬಿಟ್ಟು ಎಕ್ಸಾಕ್ಟಾಗಿ ವರ್ಕ್ ಏನಿರುತ್ತೆ ನೀವೇ ಹೇಳಿ ಅಂತ ಹೇಳ್ತಾರೆ. ಹೌದಲ್ವಾ? ಇವಾಗ ನೋಡಿ, ಇನ್ವಿಟೇಷನ್ ಮಾಡೋಕ್ಕೆ ನಿಮಗೆ 1 ನಿಮಿಷ ಇಲ್ಲ 1.5 ನಿಮಿಷ ಇರುತ್ತೆ. ಹೌದಲ್ವಾ? ಅಂಥದ್ರಲ್ಲಿ ಇವಾಗ ಅಷ್ಟನ್ನು ಕೂಡ ಅವ್ರಿಗೆ ಹೇಳೋಕ್ಕಾಗಲ್ಲ ಅಲ್ವಾ? ಆದರೆ ಅವ್ರಿಗೆ ಏನಪ್ಪ ಬೇಸಿಕ್ ಹೇಳಬೇಕು ಅಂತ ಅಂದರೆ, ಇವಾಗ ನೋಡಿ, ಆಲ್ರೆಡಿ ನೀವು ಅಪ್ಲಿಕೇಶನ್ ಹಾಕಿದ್ದೀರ ವರ್ಕ್ ಬೇಕು ಅಂತ ಅಲ್ವಾ? ವರ್ಕ್ ಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಅಂದರೆ, ಒಂದು 30 ಮಿನಿಟ್ಸ್ ಮೀಟಿಂಗ್ ಇರುತ್ತೆ. ಅಲ್ಲಿ ನಿಮಗೆ ಮ್ಯಾನೇಜರ್ಸೇ ಬಂದುಬಿಟ್ಟು ಪ್ರತಿಯೊಂದು ಕೂಡ ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ಕೂಡ ಡೀಟೇಲ್ಸ್ ಆಗಿ ಹೇಳ್ಕೊಡ್ತಾರೆ. ಓಕೆನಾ? ಆ ಮೀಟಿಂಗಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಓಕೆನಾ? ಅದಕ್ಕೋಸ್ಕರ ಮ್ಯಾನೇಜರೇ ಈ ಮೀಟಿಂಗ್ನ ಕಂಡಕ್ಟ್ ಮಾಡ್ತಾರೆ ನಿಮಗೋಸ್ಕರ ಅಂತಲೇ. ಓಕೆನಾ? ಇವಾಗ ನಾನೇ ಹೇಳ್ಕೊಡ್ತಿದ್ದೆ, ಇಲ್ಲ ಅಂತಲ್ಲ. ಓಕೆನಾ? ಇವಾಗ ನೀವು ಒಬ್ಬರೇ ಆಗಿದ್ದರೆ ನಾನು ಹೇಳ್ಕೊಡ್ಬೋದಲ್ವಾ? ಅಲ್ವಾ? ಆಲ್ರೆಡಿ ನೂರಾರು ಜನ ಅಪ್ಲಿಕೇಶನ್ ಹಾಕ್ಕೊಂಡಿರ್ತಾರೆ. ಓಕೆನಾ? ಅಷ್ಟು ಜನಕ್ಕೂ ಕೂಡ ನಾನು ಒಬ್ಬನೇ ಹೇಳ್ಕೊಡೋಕ್ಕಾಗಲ್ಲ ಅಲ್ವಾ? ಅದಕ್ಕಂತಾನೆ ಮ್ಯಾನೇಜರೇ ಕಂಡಕ್ಟ್ ಮಾಡಿದರೆ ಇಂಪಾರ್ಟೆಂಟ್ ಇರುತ್ತೆ. 30 ಮಿನಿಟ್ಸ್ ಕೊಟ್ಬಿಟ್ಟು ನೋಡ್ಕೊಂಬಿಟ್ಟು ನಂಗೆ ಕಾಲ್ ಮಾಡಿ, ನಾನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ನಿಮಗೆ ಮೀಟಿಂಗ್ ಮುಗಿದ್ಮೇಲೆ ಅಂತ ಹೇಳಬೇಕು. ಓಕೆನಾ? ಓಕೆ, ಇನ್ನೊಂದು ಇಲ್ಲ ಸರ್, ನಾನು ಟೈಮ್ ಇಲ್ಲ, ಏನೋ ವರ್ಕ್ ಇದೆ, ನೀವೇ ಹೇಳಿಬಿಡಿ ಅಂತ ಹೇಳ್ತಾರೆ. ಹೌದಾ? ಅವಾಗ ಏನು ಹೇಳ್ಬೇಕಂತಾನೆ, ಸರ್ ಇವಾಗ ನೋಡಿ, LKG ಹುಡುಗಗೆ ಏನಾದರೂ ಸೈನ್ಸ್ ಥೀಟಾ ಕಾಸ್ ಥೀಟಾ ಹೇಳ್ಕೊಟ್ರೆ ಅವನಿಗೆ ಅರ್ಥ ಆಗುತ್ತಾ? ಹೌದಾ? ಇವಾಗ ನೋಡಿ, ಹುಟ್ಟಿದ ಮಗು ಏನಾದರೂ ನಡೆಯುತ್ತಾ? ಇಲ್ಲ ಅಲ್ವಾ? ಅದೇ ಥರ ಇವಾಗ ಬೇಸಿಕ್ಕಿಂದ ಏನು ಕಲಿಬೇಕಲ್ವಾ? ಅದೇ ಥರ ಇವಾಗ ನೀವು ಈ ಮೈಂಡ್ ಸೆಟ್ಟಲ್ಲಿ ನಾನು ಏನು ಕೂಡ ಗೊತ್ತಿಲ್ಲ ನಿಮಗೆ ಇದ್ರ ಬಗ್ಗೆ. ಹೌದಾ? ಅದೇ ಥರ ಇವಾಗ ಈ ಥರ ವರ್ಕ್ ಇದೆ ಅಂತ ನಾನು ಡೈರೆಕ್ಟಾಗಿ ಹೇಳಿದರೆ, ನಿಮ್ಮ ಮೈಂಡ್ ಸೆಟ್ಟಲ್ಲಿ ಹೋಗುತ್ತಾ ಆ ಥರ? ಹೋಗೋದಿಲ್ಲ ಅಲ್ವಾ? ಅದಕ್ಕಂತಾನೆ ಮ್ಯಾನೇಜರೇ ಕಂಡಕ್ಟ್ ಮಾಡಿದರೆ, ಕ್ಲೀನಾಗಿ ನೋಡ್ಕೊಂಬಿಟ್ಟು ಕಾಲ್ ಮಾಡಿ, ನಾನು ನಿಮಗೆ ಪ್ರತಿಯೊಂದು ಕೂಡ ವರ್ಕ್‌ನ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಕಂಟಿನ್ಯೂ ಮಾಡ್ಕೋಬೋದು. ಯಾವ ರೀತಿ ಫೋರ್ಸ್ ಇರೋದಿಲ್ಲ. ಓಕೆನಾ? ಅಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಮ್ಯಾನೇಜರ್ ಹೇಳ್ಕೊಡ್ತಾರೆ. ಅದಾದಮೇಲೆ ನಾನು ನಿಮಗೆ ವರ್ಕ್ ಬಗ್ಗೆ ತಿಳಿಸ್ಕೊಟ್ಟಿರ್ತೀನಿ. ಓಕೆನಾ? ಓಕೆ, ಇದನ್ನೇ ಹೇಳ್ತೀರಾ. ಓಕೆನಾ? ಇದಾದಮೇಲೆ ಅಂತಂದರೆ, ಇವಾಗ ಡೇ 1 ಮೀಟಿಂಗ್ ಎಲ್ಲ ನೋಡ್ಕೊಂಡಿರ್ತಾರೆ, ಕಂಪ್ನಿ ಬಗ್ಗೆ ಎಲ್ಲ ಫಾಲೋ ಅಪ್ ಮಾಡ್ಕೊಂಡಿರ್ತಾರೆ ಅಲ್ವಾ? ಅದೆಲ್ಲ ಮುಗಿದ್ಮೇಲೆ ಅವ್ರಿಗೆ ಏನು ಹೇಳಬೇಕು ಅಂತ ಅಂದರೆ, ನೆಕ್ಸ್ಟ್ ಅವರಿಗೆ ಮೀಟಿಂಗ್ ಇದೆ, ಇಂಟ್ರೆಸ್ಟ್ ಇರೋ ಪರ್ಸನ್ಸಿಗೆ ಮಾತ್ರ ಇರುತ್ತೆ ಅಂತ ಹೇಳಿರ್ತಾರಲ್ವಾ ಅಲ್ಲಿ. ಅದನ್ನು ಅವ್ರಿಗೆ ಫಾಲೋ ಅಪ್ ಮಾಡುವಾಗ ನೀವು ಒಂದು 15 ನಿಮಿಷ 18 ನಿಮಿಷ ಆದರೂ ಮಾತಾಡಬೇಕು. ಓಕೆನಾ? ಬೇಸಿಕ್ ಪಾಯಿಂಟ್ಗಳನ್ನ ಹೇಳಬೇಕು ಕಂಪ್ನಿ ಬಗ್ಗೆ, ಜೆನ್ಯೂನ್ ಆಗಿರೋದು. ಓಕೆನಾ? ಯಾವ್ಯಾವ ಪ್ರಾಡಕ್ಟ್ ಇದೆ, ಯಾವ ಪ್ರಾಡಕ್ಟಿಗೆ ನೋವಾ ಪ್ರೈಸ್ ಸಿಕ್ಕಿದೆ, ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀರಾ. ಓಕೆನಾ? ಅವ್ರು ಯಾಕೆ ವರ್ಕ್ ಮಾಡಕ್ಕೆ ಬಂದಿದ್ದಾರೆ, ಏನು ನೀಡ್ ಇದೆ ಅವರಿಗೆ, ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆನಾ? ಅವ್ರು ಬೇಸಿಕ್ಕೆ ಇವಾಗ ಮನೆಯಲ್ಲಿ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಬಂದಿರ್ತಾರೆ. ಇಲ್ಲೊಬ್ರು ಸ್ಟೂಡೆಂಟ್ ಇರ್ತಾರೆ, ಅವ್ರ ಪರ್ಸನಲ್ ಯೂಸಿಗೆ ಬೇಕು ಅಂತ ಬಂದಿರ್ತಾರೆ ಅಲ್ವಾ? ಅದನ್ನು ಅವರು ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮೀಟಿಂಗ್ ಇರೋದನ್ನು ಹೈಪ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಮೀಟಿಂಗ್ ಹೋಗಬೇಕು ಅಂತ ಅಂದರೆ ನಿಮಗೆ ಮ್ಯಾನೇಜರ್ ಕಡೆಯಿಂದ ಸೆಲೆಕ್ಷನ್ ಇರುತ್ತೆ. ಆ ಸೆಲೆಕ್ಟೆಡ್ ಪರ್ಸನ್ಸಿಗೆ ಮಾತ್ರ ಇರುತ್ತೆ. ಯಾಕೆಂತಂದರೆ ಇವಾಗ 500ಇಂದ 6 ಮೆಂಬರ್ಸ್ ಎಲ್ಲ ಮೀಟಿಂಗ್ ನೋಡ್ಕೊಂಡಿರ್ತಾರೆ. ಹೌದಾ? ಅಷ್ಟು ಜನಕ್ಕೂ ಕೂಡ ಮೀಟಿಂಗ್ ಕೊಡೋಕ್ಕಾಗೋದಿಲ್ಲ ಅಲ್ವಾ? ಅದಕ್ಕಂತ ಏನು ಮಾಡ್ತಾರೆ ಶ್ರೀಶೈಲ್ ಸರ್ ಅಂತ ಅಂದರೆ, ಇಲ್ಲಿ ಆಲ್ರೆಡಿ ಕರ್ನಾಟಕ ಸಿಸ್ಟಮಲ್ಲಿ ಎಷ್ಟು ಜನ ಮ್ಯಾನೇಜರ್ಸ್ ಇರ್ತಾರಲ್ವಾ, ಅವ್ರ ಕಡೆನೇ ಹೋಗಿಬಿಟ್ಟು ಸೆಲೆಕ್ಷನ್ ಮಾಡೋ ಆಪರ್ಚುನಿಟಿನ ಕೊಟ್ಟಿರ್ತಾರೆ. ಓಕೆನಾ? ಅಲ್ಲಿ ಸೆಲೆಕ್ಟ್ ಆಗಿರೋ ಪರ್ಸನ್ಸಿಗೆ ಮಾತ್ರ ನೆಕ್ಸ್ಟ್ ಆಪರ್ಚುನಿಟಿ ಮೀಟಿಂಗ್ನ ಕೊಡ್ತಾರೆ. ಓಕೆನಾ? ಯಾಕೆಂದರೆ ಸೆಲೆಕ್ಟ್ ಆಗಿಲ್ಲ ಅಂತ ಅಂದರೆ ಇಲ್ಲೇ ರಿಜೆಕ್ಟ್ ಮಾಡ್ತಾರೆ. ಹೌದಾ? ಯಾಕೆ ಅಂತಂದರೆ, ಇವಾಗ ನೋಡಿ, ಒಂದು ಜಾಬ್ ಇದೆ ಅಂತ ಅಂದರೆ, ಆ ಜಾಬಿಗೆ ಹೋಗಬೇಕು ಅಂತಂದರೆ ಒಂದು ಎಕ್ಸಾಮ್ ಇರುತ್ತೆ, ಇಲ್ಲಾಂತ ಇಂಟರ್ವ್ಯೂ ಇರುತ್ತೆ. ಹೌದಾ? ಅವೆಲ್ಲ ಫೇಸ್ ಮಾಡ್ಕೊಂಬಿಟ್ಟು ಹೋಗ್ಬೇಕಾಗುತ್ತೆ ಅಲ್ವಾ? ಅದೇ ಥರ ಇವಾಗ ಇಲ್ಲೊಂದು ಬಿಸ್ನೆಸ್ ಒಳಗೆ ಇಂಟರ್ಫೇಸ್ ಆಗ್ತಿದ್ದೀರಾ ಅಂತ ಅಂದರೆ, ಅಲ್ಲಿ ನಿಮಗೆ ಸ್ಮಾಲಾಗಿ ಇಂಟರ್ಫೇಸ್ ಇರುತ್ತೆ. ಓಕೆನಾ? ಜಸ್ಟ್ ಅಂತಂದರೆ ಒಂದು 4ರಿಂದ 5 ಕ್ವಶನ್ ಕೇಳ್ಬೋದು, ಇಲ್ಲ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಬಗ್ಗೆ ಕೇಳ್ಬೋದು. ಓಕೆನಾ? ಅವ್ರು ಏನಾದರೂ ಕೇಳ್ಬೋದು, ಮೀಟಿಂಗಲ್ಲಿ ನೀವು ನೋಡ್ಕೊಂಡಿರೋದ್ರ ಬಗ್ಗೆ ಕೇಳ್ಬೋದು. ಓಕೆನಾ? ಅಲ್ಲಿ ನಿಮ್ಮದು ಕಮ್ಯುನಿಕೇಟ್ ಯಾವ ರೀತಿ ಇರುತ್ತಲ್ವಾ,
ಅದ್ರ ಬೇಸಸ್ ಮೇಲೆ ಸೆಲೆಕ್ಷನ್ ಮಾಡೋದಿರುತ್ತೆ ಅಂತ ಹೇಳ್ಬೇಕು ಅವರಿಗೆ. ಓಕೆನಾ, ಸೆಲೆಕ್ಟೆಡ್ ಪರ್ಸನ್ಸಿ ಮಾತ್ರ ನೆಕ್ಸ್ಟ್ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ, ಇಲ್ಲಾಂದರೆ ಇಲ್ಲೇ ರಿಜೆಕ್ಟ್ ಆಗಿರ್ತೀರ ನೀವು ಅಂತ ಹೇಳಬೇಕು. ಓಕೆನಾ, ಅದಾದಮೇಲೆ ನೆಕ್ಸ್ಟ್ ಏನಂತ ಕೇಳ್ತಾರೆ ಅಂತಂದರೆ, ಮೀಟಿಂಗ್ ಎಲ್ಲ ನೋಡ್ಕೊಂಡಿರ್ತಾರೆ, ಅಲ್ಲಿ ಅವ್ರದ್ದು ಐ ಡಿ ಕ್ರಿಯೇಟ್ ಮಾಡೋದು ಹೇಳಿರ್ತಾರೆ, ಮತ್ತು ಸುಪ್ರಿಯರ್ ಲೆವೆಲ್ ಟ್ರೈನಿಂಗ್ ಬೆನಿಫಿಟ್ಸ್ಗಳನ್ನು ಹೇಳಿರ್ತಾರೆ, ಹೌದಲ್ವಾ? ಅವೆಲ್ಲ ಹೇಳಿದ್ಮ್ಯಾಗೆ ಅವ್ರು ಏನಂತಾರೆ, 1499 ಬಿಲ್ಲಿಂಗ್ ಮಾಡ್ಕೊಳ್ಳೋದಿದೆ ಅಲ್ವಾ ಅಂತ ಹೇಳ್ತಾರೆ, ಹೌದಾ? ಇವಾಗ ನೀವು ಜಾಸ್ತಿ ಅಂತಂದರೆ ನೀವು ಅಮೌಂಟಿಂದ ಹೇಳಕ್ಕೆ ಹೋಗ್ಬಾರ್ದು, ಅವ್ರು ನೋಡ್ಕೊಂಡಿದ್ದಾರಾ ಇಲ್ವಾ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳಬೇಕು. ಓಕೆನಾ, ಯಾಕೆಂತಂದ್ರೆ ಒಬ್ಬೊಬ್ರು ನೋಡ್ಕೊಂಡಿರಲ್ಲ, ಅಷ್ಟೇ ಮುಗೀತು ಅಂತ ಬಿಟ್ಬಿಟ್ಟೋರು ಇರ್ತಾರೆ, ಇಲ್ಲ ಏನೋ ಎಮರ್ಜೆನ್ಸಿ ಬಂತು ಅಂದ್ರೆ ಹೋಗಿರೋರು ಇರ್ತಾರೆ, ಹೌದಲ್ವಾ? ಅವ್ರಿಗೆ ಏನು ಮಾಡಬೇಕು, ಮತ್ತೆ ರೆಕಾರ್ಡ್ ವಿಡಿಯೋ ಕೊಟ್ಬಿಟ್ಟು ಅಲ್ಲಿ ನೋಡ್ಕೊಂಡು ಆದಮೇಲೆ ಅವ್ರಿಗೆ ಫಾಲೋಅಪ್ ಮಾಡ್ಬೇಕು ನೀವು. ಓಕೆನಾ, ಇವ್ರು ಏನಕ್ಕೆ ಹೇಳ್ತಾರೆ 1499 ಬಿಲ್ಲಿಂಗ್ ಯಾಕೆ ಮಾಡ್ಕೋಬೇಕು ಅನ್ನೋದನ್ನ ಕೇಳ್ತಾರೆ, ಹೌದಾ? ಒಬ್ಬೊಬ್ರು ಏನು ಹೇಳ್ತಾರೆ ಇಲ್ಲಿ ಅಬ್ಜೆಕ್ಷನ್ ಏನೇನು ಬರುತ್ತೆ ಅಂತ ಅಂದರೆ, ಏನು ಹೇಳ್ತಾರೆ, ಸರ್ ನನ್ನ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳ್ತಾರೆ. ಓಕೆನಾ, ಇನ್ನೊಂದು ಇವಾಗ ಮಾಡ್ಕೊಳಕ್ಕಾಗಲ್ಲ, ನಾನು ಮಾರ್ನಿಂಗ್ ಇಲ್ಲ ನಾಳೆ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಓಕೆನಾ, ಇನ್ನೊಂದು ನಿಮ್ಮ ಹತ್ರ ಅಮೌಂಟ್ ಇತ್ತು ನೀವೇ ಮಾಡಿಕೊಡಿ, ನನ್ನ ಅಮೌಂಟ್ ಬಂದಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ, ಹೌದಲ್ವಾ? ಆಬ್ಜೆಕ್ಷನ್ ಅಂತಂದರೆ ಇವು ಮೇನ್ ಬಂದೇ ಬರುತ್ತೆ ಅಲ್ವಾ? ಇವು 3 ಬಂದಾಗ ಏನು ಹೇಳಬೇಕಂತ ಅಂದರೆ, ಅವ್ರು ಕರೆಕ್ಟಾಗಿ ಮೀಟಿಂಗ್ ನೋಡ್ಕೊಂಡಿದ್ರು, ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಬೆನಿಫಿಟ್ಸ್ ಎಲ್ಲ ತಿಳ್ಕೊಂಡಿದ್ರು ಅಂತ ಅಂದರೆ ಒಬ್ಬೊಬ್ಬರು ಮಾಡ್ಕೊಳ್ಳೋಕ್ಕೂ ಕೂಡ ರೆಡಿ ಇರ್ತಾರೆ ಅಲ್ವಾ? ಅಂದರೆ ನಾವು ಇನ್ನೊಂದ್ಸರಿ ತಿಳಿಸ್ಕೊಟ್ಟಿವಿ ಅಂದರೆ, ನಾವು ಜಸ್ಟ್ ಬೆನಿಫಿಟ್ಸ್ ಹೇಳಿದ್ರೆ ಸಾಕು, ಆಲ್ರೆಡಿ ಅವ್ರ ಅಮೌಂಟ್ ಹಾಕೊಂಡಿರ್ತಾರೆ ಅಲ್ವಾ? ಅಂಥವ್ರು ಮೈಂಡ್ ಸೆಟ್ ಇರುತ್ತೆ, ಬಂದಿರ್ತಾರೆ. ಓಕೆನಾ, ಒಬ್ಬೊಬ್ಬರೇ ಅಂತ ಏನು ಮಾಡ್ತಾರೆ ಅಂತಂದರೆ, ಇವಾಗ ಅವರು ಮೀಟಿಂಗ್ ನೋಡ್ಕೊಂಡಿರ್ತಾರಿಲ್ಲ, ಇಲ್ಲಿ ನೋಡ್ಕೊಂಡಾದ್ಮೇಲೆ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ರಿಸರ್ಚ್ ಮಾಡಿರ್ತಾರೆ, ಇಲ್ಲ ಬೇರೆ ಬೇರೆ ಕಡೆ ಜನರ ಹತ್ರ ಕೇಳಿರ್ತಾರೆ, ಈ ಥರ ಫಾರೆವರ್ಗೆ ಬಂದಿದೆ, ಏನು ಮಾಡೋದು 1499 ಬಿಲ್ಲಿಂಗ್ ಮಾಡಿಕೊಂಡು ಅಂತ ಹೇಳ್ತಾ ಇದ್ದಾರೆ, ಜನ ಇರುತ್ತಾ ಅಂತ ಬೇರೆಯವ್ರ ಹತ್ರ ಸಜೆಷನ್ ಕೇಳ್ತಾರೆ. ಅವಾಗ ಏನಾಗುತ್ತೆ, ಅವ್ರು ನೆಗೆಟಿವ್ ಮಾಡ್ತಾರೆ ಅವರಿಗೆ. ಓಕೆನಾ, ಹೌದಾ ಇವಾಗ ದುಡ್ಡು ಕೇಳ್ತಿದ್ದಾರಾ, ಮತ್ತೆ ಮುಂದೆ ದುಡ್ಡು ಕೇಳ್ತಾರೆ ಅವರು, ಮಾಡಕ್ಕೆ ಹೋಗ್ಬೇಡ ಅಂತ ಅವ್ರು ಏನು ಮಾಡ್ತಾರೆ, ನೆಗೆಟಿವ್ ಮಾಡಿಬಿಡ್ತಾರೆ. ಓಕೆನಾ, ಆ ಥರ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಅವ್ರಿಗೆ ನೀವು ಸ್ಟಾರ್ಟಿಂಗಲ್ಲಿ ಡೇ 1 ಮಾಡ್ತಿರಲ್ವಾ, ಅಲ್ಲೇ ಇನ್ಫಾರ್ಮೇಷನ್ ಕೊಟ್ಟಿರ್ಬೇಕು. ಓಕೆನಾ, ಯಾಕೆಂತಂದ್ರೆ ಇವಾಗ ನೋಡಿ, ಕಂಪನಿ 48 ವರ್ಷದಿಂದ ವರ್ಕ್ ಮಾಡ್ತಾ ಇದೆ, ಹೌದಾ? ಅಂಥದ್ರಲ್ಲಿ 48 ವರ್ಷದಿಂದ ವರ್ಕ್ ಮಾಡ್ತಾ ಇದೆ ಅಂತ ಅಂದರೆ ಒಬ್ಬರಾದ್ರೂ ಕಾಲೆಳೆಯೋರು ಇದ್ದೇ ಇರ್ತಾರೆ ಅಲ್ವಾ? ಅಂಥವ್ರು ಇದ್ದಾರೆ ಅಂತ ಅಂದರೆ ಇವಾಗ ನೋಡಿ, 48 ವರ್ಷ ಮಟ್ಟ ವರ್ಕ್ ಮಾಡೋಕೆ ಆಗ್ತಿತ್ತ ಕಂಪನಿ ಅಲ್ವಾ? ಅವ್ರನ್ನೇನಾದ್ರು ನಂಬ್ಕೊಂಡ್ಬಿಟ್ಟು ಕಂಪ್ನಿ ವರ್ಕ್ ಮಾಡ್ತಿದ್ಯಾ? ಇಲ್ಲ ಅಲ್ವಾ? ಕಂಪನಿ ವರ್ಕ್ ಮಾಡ್ತಾ ಇರೋದು ಜೆನ್ಯೂನ್ ಇರೋದಕ್ಕೆ, ಒಂದು ಪ್ರಾಡಕ್ಟ್ ಕ್ವಾಲಿಟಿ ಇರೋದಕ್ಕೋಸ್ಕರ. ಓಕೆನಾ, ಅದಕ್ಕೋಸ್ಕರ ಕಂಪನಿ ಸ್ಟ್ರಾಂಗಾಗಿ ನಿಂತ್ಕೊಂಡಿರೋದೆ ಅನ್ನೋದು ಅಂತ ನೀವು ಡೇ 1 ತಿಳಿಸ್ಕೊಡ್ಬೇಕು. ಓಕೆನಾ, ಓಕೆ. ಇದಾದಮೇಲೆ ಇಲ್ಲಿ ಮನಿದಂತ ಹೇಳಿದೆ ಅಲ್ವಾ, 1499 ಬಿಲ್ಲಿಂಗಲ್ಲಿ ಅಬ್ಜೆಕ್ಷನ್ ಬರುತ್ತೆ ಅಂತ. ಓಕೆ, ಇವಾಗ ನೋಡಿ, ಅಲ್ಲಿ ನೀವು ಅಮೌಂಟು ನೀವೇ ಹಾಕಿ ನನ್ನ ಹತ್ರ ಇಲ್ಲ ಇದ್ದಾಗ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಓಕೆನಾ, ಇನ್ನೊಂದು ಇವಾಗ ಆಗೋದಿಲ್ಲ, ಇನ್ನೊಂದು 2 ದಿವಸ ಬಿಟ್ಟು ಮಾಡ್ಕೊತೀನಿ ಅಂತ ಹೇಳ್ತಾರೆ. ಓಕೆನಾ, ಇನ್ನೊಂದು 2 ದಿವಸ ಬಿಟ್ಟು ಮಾಡ್ಕೊತೀನಿ ನಾನು, ಇವಾಗ ಅಮೌಂಟ್ ಇಲ್ಲ ಅನ್ನೋರಿಗೆ ನಾವು ಏನು ಹೇಳಬೇಕು ಅಂತ ಅಂದರೆ, ಇವಾಗ ನೋಡಿ ಸರ್, ಆಲ್ರೆಡಿ ಅಲ್ಲಿ ನಿಮಗೆ ಸೆಲೆಕ್ಷನ್ ಮಾಡಿಸಿದೆ ಅಲ್ವಾ, ಅಲ್ಲಿ ಮ್ಯಾನೇಜರ್ ನಿಮ್ಗೆ ಹೇಳಿದರು, ಹೌದಾ? 6 ಸೀಟ್ ಇದೆ, ಅದರಲ್ಲಿ ಬಂದುಬಿಟ್ಟು ನಾನು 2 ಸೀಟ್ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರು, ಹೌದಾ? ಓಕೆ, ಇವಾಗ ಆಲ್ರೆಡಿ ನನ್ನ ಕಡೆ ನವೀನ್ ಅನ್ನೋರು ಬುಕ್ ಮಾಡ್ಕೊಂಡಿದ್ರೆ ಇನ್ನೊಂದು ಸೀಟ್ ಮಾತ್ರ ಇರುತ್ತೆ. ಓಕೆನಾ, ನೀವು ಕಂಪ್ನಿ ಬಗ್ಗೆ ಪ್ರತಿಯೊಂದು ಕೂಡ ತಿಳಿಸ್ಕೊಂಡಿದ್ದೀರ, ಬೆನಿಫಿಟ್ಗಳು ಕೂಡ ಗೊತ್ತಿದೆ, ಹೌದಲ್ವಾ? ಇವಾಗ ನೋಡಿ, ನೀವು ಔಟ್ಸೈಡ್ ಹೋಗ್ಬಿಟ್ರೆ ಎಷ್ಟೋ ಅಮೌಂಟನ್ನೆಲ್ಲ ಖರ್ಚು ಮಾಡ್ಕೊಂಡಿರ್ತಾರಲ್ವಾ? ಅದೇ ಥರ ಇವಾಗ ನೋಡಿ, ನೀವು ಏನಾದರೂ ಒಂದು ದಾರಿಲಿ ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆನಾ, ಒಂದು 200 ಇಲ್ಲ 300 ರೂಪಾಯಿ ರೋಡಲ್ಲಿ ಬಿದ್ದಿದೆ, ಹೌದಾ? ನೀನು ಅಲ್ಲಿಂದ ಬಂದು ತೊಗೊತೀನಿ, ಇವಾಗ ನನ್ನ ಕಡೆ ಇವಾಗ ಬೇಡ ಬಿಡು ಅಂತ ಬಿಟ್ಟು ಆ ಕಡೆಯಿಂದ ಬರುವ ತೊಗೊತೀನಿ ಅಂತ ಬಂದರೆ ಅದು ಸಿಗುತ್ತಾ? ಅಲ್ಲೇ ಇರುತ್ತಾ? ಇಲ್ಲ ಅಲ್ವಾ? ಯಾರಿಗೆ ಅವಶ್ಯಕತೆ ಇರುತ್ತೆ, ಕಂಡಿರುತ್ತೆ, ಅವ್ರು ತೊಗೊಂಡು ಹೋಗಿರ್ತಾರೆ ಅಲ್ವಾ? ಅದೇ ಥರ ಇವಾಗ ನೀವು ಅಪರ್ಚುನಿಟಿನ ಇಲ್ಲಿ ಯೂಸ್ ಮಾಡ್ಕೊಂಡಿಲ್ಲ ಅಂತ ಅಂದರೆ, ನಿಮ್ಮ ಥರ ಬಂದಿರೋರು ಭಾಳ ಜನ ಇದ್ದಾರೆ ಆಲ್ರೆಡಿ, ಅವ್ರು ಇದನ್ನು ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಓಕೆನಾ, ಆದ್ರೆ ನೀವು ಅಪರ್ಚುನಿಟಿನ ಕಳ್ಕೊಂಡಿರ್ತೀರ. ಓಕೆನಾ, ಟೈಮ್ ಮತ್ತೆ ಸಿಗೋದಿಲ್ಲ ನಿಮಗೆ. ಓಕೆನಾ, ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಓಕೆನಾ, ನೀವು 1 ವರ್ಷ ಬಿಟ್ಟು ಬೇಕಾದರೂ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಲ್ಲ. ಓಕೆನಾ, ಆದರೆ ಅದೇ ಟೈಮ್ ನಿಮಗೆ ಅದೇ ಟೈಮಲ್ಲಿ ಸಿಗುತ್ತಾ? ಇಲ್ಲ ಅಲ್ವಾ? ಆದರೆ ಆ ಟೈಮಲ್ಲಿ ಏನು ಅವಶ್ಯಕತೆ ಇರುತ್ತೋ ಅದನ್ನು ನಾವು ಮಾಡ್ಕೋಬೇಕಾಗುತ್ತೆ. ಅಪರ್ಚುನಿಟಿ ನಿಮಗೆ ಬೇರೆ ಬೇರೆ ಕಡೆಯಲ್ಲಿ ಸಿಗ್ಬೋದು, ಹೌದಲ್ವಾ? ಅದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕು. ಓಕೆನಾ, ಇನ್ನೊಂದು ಅಮೌಂಟ್ ನೀವೇ ಹಾಕಿ ಅಂತ ಹೇಳ್ತಾರೆ, ಹೌದಲ್ವಾ? ಅಮೌಂಟ್ ನೀವೇ ಹಾಕಿ ಅಂದಾಗ ಅವ್ರಿಗೆ ಏನು ಹೇಳಬೇಕು ಅಂತಂದರೆ, ಇವಾಗ ನೋಡಿ ಸರ್, ಆಲ್ರೆಡಿ ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದೆ ಅಲ್ವಾ? ಇವಾಗ ನೀವು ಆಲ್ರೆಡಿ ಎಜುಕೇಷನ್ ಮಾಡಿದ್ದೀರಾ, ಆಲ್ರೆಡಿ PUC ಡಿಗ್ರಿ ಎಲ್ಲ ಓದಿದ್ರಾ ಅಲ್ವಾ? ಓಕೆನಾ, ಇವಾಗ ನೋಡಿ, ಎಜುಕೇಷನ್ ಮಾಡಿದ್ದೀರಾ ಅಂತಂದರೆ ಇವಾಗ ಡಿಗ್ರಿ ಎಲ್ಲ ಹೋಗಿದ್ದೀರಾ ಅಲ್ವಾ? ಡಿಗ್ರಿ ಹೋಗಿದ್ದೀರಾ ಅಂತ ಅಂದರೆ ಅಲ್ಲಿ ಕಾಲೇಜಿಗೆ ಹೋಗಿರ್ತೀರ, ಫೀಸ್ ಕಟ್ಟಿರ್ತೀರ ಅಲ್ವಾ? ಅದೇ ಏನಾದರೂ ನೀವು ಫೀಸ್ ಕಟ್ಟೋಕ್ಕಿಂತ ಮುಂಚೆ ಪ್ರಿನ್ಸಿಪಲಿಗೆ ಹೋಗ್ಬಿಟ್ಟು, ಸರ್ ನನ್ನ ಹತ್ರ ಇವಾಗ ಅಮೌಂಟ್ ಇಲ್ಲ, ನಾನು ಇದರಿಂದ ಓದಿ ಎಜುಕೇಷನ್ ತೊಗೊಂಡು ಆದಮೇಲೆ ಜಾಬಿಗೆ ಹೋಗಿ ಅದರಿಂದ ಬಂದಿರೋ ದುಡ್ಡಲ್ಲಿ ನಾನು ಕೊಡ್ತೀನಿ, ನೀವು ಇವಾಗ ಕಟ್ಕೊಳ್ಳಿ ಅಂತ ಕಟ್ತಾರ ಅವರು? ಕಟ್ಟೋಲ್ಲ ಅಲ್ವಾ? ಇವಾಗ ನೋಡಿ, ಸ್ಮಾಲ್ ಅಂತ ಒಂದು ಎಜುಕೇಷನ್ ಸಿಸ್ಟಮಲ್ಲೇ ಕಟ್ಕೊಳ್ಳಲ್ಲ ಅಂತ ಅಂದರೆ, ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದೆ, ಆಲ್ರೆಡಿ 160+ ಕಂಟ್ರಿಲಿ ವರ್ಕ್ ಮಾಡ್ತದೆ, ಹೌದಾ? ಅವರೇ ಕಟ್ತಾರೆ ಅಲ್ವಾ? ಅವಶ್ಯಕತೆ ಇರೋದು ನಿಮಗಲ್ವಾ, ಅವರಿಗೆ ಇದೆಯಾ? ಇಲ್ಲ ಅಲ್ವಾ? ನಿಮಗೆ ಬೇಕಾಗಿದೆ ಅಂತ ನೀವೇ ಮಾಡ್ಕೋಬೇಕಾಗುತ್ತೆ.
ಓಕೆನಾ. ನಿಮ್ಮ ಥರ ಸ್ಟ್ರಗಲ್ ಹಾಕಿದ್ದಕ್ಕೆ ಅಲ್ವಾ ನಾವು ಇವತ್ತು ಇಷ್ಟೊಂದೆಲ್ಲ ಇನ್ಕಮ್ ಆಗ್ತಾ ಇರೋದು. ಹೌದಾ? ಅವತ್ತೇನಾದರೂ ಬೇಡ ಬಿಡು ಇಷ್ಟೊಂದು ಆಪರ್ಚುನಿಟಿ ಇನ್ನೂ ಸಿಗುತ್ತೆ ಬಿಡು ಅಂತ ಬಿಟ್ಟಿದ್ದೆ ಅಂತ ಅಂದರೆ, ಇವತ್ತು ನಿಮ್ಮ ಥರನೇ ನಾನು ಕೂಡ ಎಲ್ಲೋ ಒಂದು ಕಡೆ ತಿರ್ಕೊಂಡಿರ್ತಿದ್ದೆ. ಇಲ್ಲ ಏನಾದರೂ ಜಾಬ್ ಮಾಡ್ಕೊಂಡು ಆರಾಮಾಗಿ ಜಾಬ್ ಮಾಡ್ಕೊಂಡಿರ್ತಿದ್ದೆ ಅಲ್ವಾ? ಅದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕು. ಓಕೆನಾ. ಯಾಕೆ ಮಾಡ್ಕೋಬೇಕು, ಏನು ಬೆನಿಫಿಟ್ಸ್ ಇರುತ್ತೆ, ಇವಿಷ್ಟನ್ನ ಹೇಳಿದ್ರಿ ಅಂತಂದರೆ ಅವ್ರ ಅಬ್ಜೆಕ್ಷನ್ ಯಾವುದೇ ಹ್ಯಾಂಡಲ್ ಮಾಡ್ಕೊಂಡಿದ್ರಲ್ವಾ, ಇಷ್ಟೇ ಬರುತ್ತೆ, ಜಾಸ್ತಿ ಏನಿಲ್ಲ. ಅಂದರೆ ನೋವೋಸ್ ಟ್ರೈನಿಂಗಲ್ಲಿ ಇರುತ್ತಲ್ವಾ, ಇವಾಗ ನೀವು ಬಂದಿದ್ದೀರಾ ಅಂತ ಅಂದರೆ ನಿಮ್ಮ ಅಪ್ಲೈನ್ ಕಡೆ ಕೊಡಿ. ಅವರು ಫಾಲೋಅಪ್ ಎಲ್ಲ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಹ್ಯಾಂಡಲ್ ಮಾಡ್ಕೋಬೇಕು, ಪರ್ಸನ್ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಎಲ್ಲ ಕೂಡ ಅಂಡರ್ಸ್ಟ್ಯಾಂಡ್ ಇರುತ್ತೆ. ಓಕೆನಾ. ಅದಾದಮೇಲೆ ಅವರು 7 ಡೇಸ್ ಟ್ರೈನಿಂಗ್ ಆದಮೇಲೆ 7 ಡೇಸಿಗೆ 2 CC ಕೊಡಬೇಕು ಅನ್ನೋದು ಇರೋದಿಲ್ಲ. ಓಕೆನಾ. ಅವ್ರದ್ದು ಜಾಸ್ತಿ ಅಂತಂದರೆ ಮೈಂಡ್ ಸೆಟ್ನ ಬಿಲ್ಡ್ ಮಾಡ್ಬೇಕು ನೀವು. ಓಕೆನಾ. ಸ್ಟೂಡೆಂಟ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು. ಹೌಸ್ ವೈಫ್ ಇದ್ದಾರೆ ಅಂತಂದರೆ ಸ್ವಲ್ಪ ಹೌಸ್ ವೈಫ್ ಜೊತೆನೇ ಮಾತಾಡಿಸ್ತೀವಿ. ಇಲ್ಲ ಜೂನಿಯರ್ ಅಪ್ರೋಚ್ ಮಾಡಿಸುವಾಗ ಅವ್ರ ಡಿಸ್ಟಿಕ್ನವ್ರು ಯಾರಿದ್ದಾರೆ ಹುಡುಕ್ಬಿಟ್ಟು ಅವ್ರ ಕಡೆನೇ ಮಾಡಿಸಿ. ಅವಾಗ ಅವರು ಕ್ಲೋಸಪ್ ಆಗೋದಿರುತ್ತೆ. ಓಕೆನಾ. ಆ ಚಾನ್ಸಸ್ಗಳು ಇರುತ್ತೆ. ಓಕೆನಾ. ಇನ್ನೂ ಕೂಡ ಯಾರು ವಿಡಿಯೋ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ನ ಇನ್ನೂ ಅಂದರೆ ಕಂಪ್ನಿ ಬಗ್ಗೆ ಆಗಿರ್ಬೋದು, ಜಾಸ್ತಿ ವಿಡಿಯೋನ ನಾನು ಫಾರೆವರ್ ಬಗ್ಗೆನೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಜಾಸ್ತಿ ಅಂತಂದರೆ ನಿಮಗೆ ಆಬ್ಜೆಕ್ಷನ್ ಆಗಿರ್ಬೋದು, ಇನ್ನೂ ಬೇರೆ ಬೇರೆ ವಿಡಿಯೋಗಳೆಲ್ಲ ಇದೆ. ಓಕೆನಾ. ಅದನ್ನು ನಾನು ನಿಮಗೆ ಕಳಿಸ್ಕೊಡ್ತಾ ಇರ್ತೀನಿ. ಆದಷ್ಟು ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಓಕೆನಾ. ಶೇರ್ ಮಾಡಿದ್ರಿ ಅಂತ ಅಂದರೆ ಆದಷ್ಟು ಎಲ್ಲರಿಗೂ ಕೂಡ ನಾಲೆಜ್ ಸಿಗುತ್ತೆ. ಯಾವ ರೀತಿ ಆಬ್ಜೆಕ್ಷನ್ ಹ್ಯಾಂಡಲ್ ಮಾಡ್ಕೋಬೇಕು. ಇವಾಗ ಓಲ್ಡ್ ಲಿಸ್ಟ್ ಎಲ್ಲ ಸಿಗ್ತಿರತ್ತಲ್ವ, ಅದರಲ್ಲಿ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಆದರೆ ಅವರಿಗೆ ನಾವು ಬೆನಿಫಿಟ್ಸ್ನ ತಿಳಿಸ್ಕೊಡ್ಬೇಕು. ಓಕೆನಾ. ಯಾಕೆ ಮಾಡ್ಕೊಂಡ್ರೆ ಏನೇನು ಬೆನಿಫಿಟ್ಸ್ ಇರುತ್ತೆ ಕಂಪ್ನಿ ಕಡೆಯಿಂದ ಅಷ್ಟನ್ನು ಕೂಡ ತಿಳಿಸ್ಕೊಟ್ರಿ ಅಂತಂದರೆ ನೀವು ಹೇಳೋದೇ ಬೇಡ, ಅವರೇ ಬಂದಿರ್ತಾರೆ ನಮ್ಮ ಕಡೆ. ಓಕೆನಾ. ಆದಷ್ಟು ಓಲ್ಡ್ ಲಿಸ್ಟ್ ಅಂತಂದರೆ ನ್ಯೂ ಲಿಸ್ಟ್ ಎಲ್ಲ ಇರುತ್ತಲ್ವ. ಇವಾಗ ಫಾರೆವರ್ ಕಂಪ್ನಿಲಿ ವರ್ಕ್ ಮಾಡೋರು ತುಂಬ ಜನ ಇದ್ದಾರೆ ಅಲ್ವಾ, ನೀವು ಒಬ್ಬರೇ ಅಲ್ಲ ಅಲ್ವಾ. ಅಷ್ಟು ಜನ ವರ್ಕ್ ಮಾಡ್ತಿದ್ರೆ ಅವರೆಲ್ಲರಿಗೂ ಕೂಡ ರಿಜೆಕ್ಷನ್ ಬಂದೇ ಬರುತ್ತೆ, ನಿಮಗೆ ಅಷ್ಟೇ ಬರೋದಿಲ್ಲ. ಓಕೆನಾ. ಅದನ್ನು ನೀವು ಹ್ಯಾಂಡಲ್ ಮಾಡ್ಕೊಳ್ಳಿ, ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ. ಓಕೆನಾ. ಇವಾಗ ನೆವರ್ ಗಿವ್ ಅಪ್ ಅಂತ ಅಂದರೆ ಇವಾಗ ಸಕ್ಸಸ್ ಆಗಬೇಕು ಅಂತ ಅಂದರೆ ಏನು ಮಾಡಬೇಕು ಅಂದರೆ ಫಸ್ಟ್ ಸಕ್ಸಸ್ ಆಗೋ ದಾರಿನ ಹುಡ್ಕೋಬೇಕು. ಓಕೆನಾ. ಸಕ್ಸಸ್ ಆದವರು ಎಲ್ಲರೂ ಕೂಡ ಯಾರು ರಿಸ್ಕ್ ತೊಗೊಳ್ದೆ ಯಾರು ಕೂಡ ಸಕ್ಸಸ್ ಆಗಿಲ್ಲ ಅಲ್ವಾ. ರಿಸ್ಕ್ ತೊಗೊಂಡಿರೋರೇ ಸಕ್ಸಸ್ ಆಗಿದ್ದಾರೆ. ಓಕೆನಾ. ಮುಂದೆ ಏನಾದರೂ ಮಾಡಬೇಕು ಅಂತಂದರೆ ಡಿಸಿಷನ್ ತೊಗೊಳ್ಬೇಕು ಮೊದಲು. ಓಕೆನಾ. ಡಿಸಿಷನ್ ಮೇಕ್ ಮಾಡಿದ್ಮೇಲೆ ನಾವು ಏನಾದರೂ ಜೀವನದಲ್ಲಿ ಮಾಡೋಕ್ಕಾಗತ್ತೆ. ಓಕೆನಾ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ನಾನು ಕಳಿಸ್ಕೊಡ್ತಾ ಇರ್ತೀನಿ. ಓಕೆ. ಆದಷ್ಟು ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್. ಆದಷ್ಟು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ವಿಡಿಯೋನ ಕಳಿಸ್ಕೊಡ್ತಾ ಇರ್ತೀನಿ.